ಯುವನಿಧಿ ಯೋಜನೆಯ ಅಕ್ಟೋಬರ್ ತಿಂಗಳ ಹಣ ಯಾವಾಗ ರಿಲೀಸ್ ಮಾಡ್ತಾ ಇದ್ದಾರೆ, ಯಾವಾಗ ಅಮೌಂಟು ಕ್ರೆಡಿಟ್ ಆಗುತ್ತೆ, ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಯಾವಾಗ ಪ್ರಾರಂಭ ಆಗುತ್ತೆ. ಹಾಗೆ ಈಗ ಯುವನಿಧಿ ಪ್ಲಸ್ ಯೋಜನೆಯಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಕೌಶಲ್ಯ ಕರ್ನಾಟಕದಿಂದ ಪ್ರತಿಯೊಬ್ಬರಿಗೂ ಸಹ ಕಾಲ್ಸ್ ಮಾಡ್ತಾ ಇದ್ದಾರೆ. ಹಾಗಾದರೆ ಕಾಲ್ಸಿಗೆ ರೆಸ್ಪಾನ್ಸ್ ಮಾಡಬೇಕಾ ಅಥವಾ ಮಾಡಬಾರ್ದಾ? ರೆಸ್ಪಾನ್ಸ್ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಈಗ ಒಂದು ಕಾಲ್ ಮಾಡಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ, ಅದಕ್ಕೆ ಏನೆಲ್ಲ ಆನ್ಸರ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಮೊದಲನೇದಾಗಿ ಯುವನಿಧಿ ಯೋಜನೆಯ ಅಕ್ಟೋಬರ್ ತಿಂಗಳ ಅಮೌಂಟು ಯಾವಾಗ ರಿಲೀಸ್ ಆಗುತ್ತೆ, ಯಾವಾಗ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ನೋಡೋದಾದರೆ, ಈಗಾಗಲೇ ತಿಳಿಸಿದ್ರು ಈ ಮಂತ್ ಎಂಡಿಂಗ್ ಅಷ್ಟರಲ್ಲೇ ನಿಮಗೆ ಅಮೌಂಟ್ ಬರುತ್ತೆ ಅಂತ. ಆದರೆ ಈಗ ಮತ್ತೆ ನೆಕ್ಸ್ಟ್ ವೀಕ್ ಒಳಗಡೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಈಗಾಗಲೇ DBTಗೆ ನಾವು ರಿಲೀಸ್ ಮಾಡಿದ್ದೀವಿ ಅಮೌಂಟನ್ನು, ಇನ್ನೊಂದು ವೀಕ್ ಒಳಗಡೆ ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ಹಾಗೆ ನೀವು ಅಕ್ಟೋಬರ್ ತಿಂಗಳ ಸ್ಟೇಟಸನ್ನು ಸಹ ಚೆಕ್ ಮಾಡ್ಬೋದು. ಈಗ ಸ್ಟೇಟಸಲ್ಲಿ ನಿಮಗೆ DBT ಪುಷ್ಡ್ ಆಗಿದೆ. ಈ ರೀತಿ DBT ಪುಷ್ಡ್ ಆಗಿದೆ ಅಂತ ಅಂದರೆ ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಅಮೌಂಟು ಬರುತ್ತೆ. ಒಂದು ವೇಳೆ ನಿಮ್ಗೆ ಇನ್ನೂ 180 ಡೇಸ್ ಕಂಪ್ಲೀಟ್ ಆಗಿಲ್ಲ, ಅಥವಾ DAEO DDPI ಪೆಂಡಿಂಗ್ ಇದೆ ಅಂತ ಅಂದರೆ, ಅಥವಾ ನಿಮ್ಮ ಆಧಾರಿಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ ಅಂತ ಅಂದರೆ ಅಂಥವರಿಗೂ ಸಹ ಅಮೌಂಟು ಕ್ರೆಡಿಟ್ ಆಗೋದಿಲ್ಲ. ಹಾಗಾಗಿ ಫಸ್ಟು ನೀವೊಂದು ಸಲ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಿ. ಸ್ಟೇಟಸಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟ್ ಬಂದು ಸೆಲ್ಫ್ ಡಿಕ್ಲರೇಷನ್ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ನೋಡೋದಾದರೆ, ಈಗಾಗಲೇ ಎಲ್ರಿಗೂ ತಿಳಿದಿರೋ ಹಾಗೆಯೇ 3 ತಿಂಗಳಿಗೆ ಒಂದು ಸಲ ಇದ್ದ ಸೆಲ್ಫ್ ಡಿಕ್ಲರೇಷನ್ನ ಈ ಮಂತಿಂದ, ಈ ಒಂದು ನವೆಂಬರ್ ತಿಂಗಳಿಂದ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕು ಅಂತ ಮತ್ತೆ ಒಂದು ಹೊಸ ಚೇಂಜಸನ್ನು ಮಾಡಿದ್ದಾರೆ. ಅದೇ ರೀತಿ ಈ ಒಂದು ಡಿಸೆಂಬರ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ 1ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ. ಪ್ರತಿ ತಿಂಗಳು 25ನೇ ತಾರೀಕಿನ ಒಳಗಡೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮಗೆ ಪ್ರತಿ ತಿಂಗಳ ಅಮೌಂಟು ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟ್ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ಈಗ ಪ್ರತಿಯೊಬ್ಬ ಯುವನಿಧಿ ಮೆಂಬರ್ಸಿಗೂ ಸಹ ಕಾಲ್ಸ್ ಬರ್ತಾ ಇದೆ. ಈ ಒಂದು ಕಾಲ್ಸಿಗೆ ರೆಸ್ಪಾನ್ಸ್ ಮಾಡಬೇಕಾ ಅಥವಾ ಮಾಡಬಾರ್ದಾ ಅನ್ನೋದು ತುಂಬ ಜನರ ಡೌಟ್ ಆಗಿದೆ. ಮೊದಲನೇದಾಗಿ ಯಾರಿಗೆಲ್ಲ ಕಾಲ್ಸ್ ಬರ್ತಾ ಇದೆ ಅಥವಾ ಯಾರಿಗೆಲ್ಲ ಈಗಾಗಲೇ ಕಾಲ್ಸ್ ಬಂದಿದೆ ಅವರೆಲ್ಲ ಪ್ರತಿಯೊಬ್ಬರು ಸಹ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಒಂದು ಕಾಲ್ಸಿಗೆ ರೆಸ್ಪಾನ್ಸ್ ಮಾಡ್ಬೋದಾ ಅಥವಾ ಮಾಡಬಾರ್ದಾ ಅಂದರೆ ಮಾಡ್ಬೋದು, ಇದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಹಾಗಾದರೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ನಾನು ಈ ಮುಂದೆ ತಿಳಿಸ್ತಾ ಹೋಗ್ತೀನಿ. ಉಚಿತವಾಗಿ ಕೌಶಲ್ಯ ತರಬೇತಿ ನೀಡಲು ಉದ್ದೇಶಿಸಲಾಗಿದೆ. ಈ ತರಬೇತಿ ಪಡೆಯುವುದರಿಂದ ನಿಮಗೆ ನೀಡುತ್ತಿರುವ ನಿರುದ್ಯೋಗ ಭತ್ಯೆಯನ್ನು ನಿರ್ಧರಿಸುವುದಿಲ್ಲ. ಸರ್ಕಾರಕ್ಕೆ ಅಗತ್ಯವಾದ ಮಾಹಿತಿಯನ್ನು ಸಂಗ್ರಹಿಸಲು ದಯವಿಟ್ಟು ಕೆಳಗಿನ ಪ್ರಶ್ನೆಗಳಿಗೆ ಸ್ಪಷ್ಟವಾಗಿ ಉತ್ತರ ನೀಡಿ. ಪ್ರಶ್ನೆ 1, ನೀವು ಉದ್ಯೋಗ ಪಡೆಯಲು ಆಸಕ್ತಿ ಹೊಂದಿದ್ದೀರಾ? ಹೌದು ಎಂದರೆ 1 ಒತ್ತಿ, ಇಲ್ಲ ಎಂದರೆ 2 ಒತ್ತಿ. ಪ್ರಶ್ನೆ 2, ನೀವು ವಿದೇಶದಲ್ಲಿ ಉದ್ಯೋಗ ಮಾಡಲು ಆಸಕ್ತಿ ಹೊಂದಿದ್ದೀರಾ? ಹೌದು ಎಂದರೆ 1 ಒತ್ತಿ, ಇಲ್ಲ ಎಂದರೆ 2 ಒತ್ತಿ. ಪ್ರಶ್ನೆ 3, ನೀವು ಯಾವ ಜಿಲ್ಲೆಯಲ್ಲಿ ತರಬೇತಿ ಪಡೆಯಲು ಇಚ್ಛಿಸುತ್ತೀರಾ? ಸ್ವಂತ ಜಿಲ್ಲೆಗೆ 1 ಒತ್ತಿ, ಬೆಂಗಳೂರು ನಗರಕ್ಕೆ 2 ಒತ್ತಿ, ಇತರೆಗೆ 3 ಒತ್ತಿ. ಪ್ರಶ್ನೆ 4, ನೀವು ಯಾವ ಉಚಿತ ಕೌಶಲ್ಯ ತರಬೇತಿಯನ್ನು ಪಡೆಯಲು ಇಚ್ಛಿಸುತ್ತೀರಾ? IT ಅಥವಾ ITESಗೆ 1 ಒತ್ತಿ, ಕೃಷಿಗೆ 2 ಒತ್ತಿ, ಬ್ಯಾಂಕಿಂಗ್ ಮತ್ತು ಹಣಕಾಸಿಗೆ 3 ಒತ್ತಿ, ರಿಟೇಲ್ ಅಥವಾ ಚಿಲ್ಲರೆ ವ್ಯಾಪಾರಕ್ಕೆ 4 ಒತ್ತಿ, ಪ್ರಯಾಣ ಮತ್ತು ಪ್ರವಾಸೋದ್ಯಮಕ್ಕೆ 5 ಒತ್ತಿ, ಆರೋಗ್ಯ ಮತ್ತು ಕ್ಷೇಮಕ್ಕೆ 6 ಒತ್ತಿ, ಇತರೆಗೆ 7 ಒತ್ತಿ. ಪ್ರಶ್ನೆ 5, ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಥವಾ ಉನ್ನತ ಶಿಕ್ಷಣಕ್ಕೆ ತಯಾರಿ ನಡೆಸುತ್ತಿದ್ದೀರಾ? ಹೌದು ಎಂದರೆ 1 ಒತ್ತಿ, ಇಲ್ಲ ಎಂದರೆ 2 ಒತ್ತಿ. ಪ್ರಶ್ನೆ 6, ನೀವು ಅರೆಕಾಲಿಕ ಅಥವಾ ಸ್ವಯಂ ಉದ್ಯೋಗಿ ಅಥವಾ ಕೃಷಿ ಮಾಡುತ್ತಿದ್ದೀರಾ? ಹೌದು ಎಂದರೆ 1 ಒತ್ತಿ, ಇಲ್ಲ ಎಂದರೆ 2 ಒತ್ತಿ.